ಸೇಫೆಸ್ಟ್ ಪ್ಲೇಸ್ ನಮ್ಮ ಮೆಟ್ರೋದಲ್ಲೂ ಕಾಮುಕರ ಕಾಟ ಹೆಚ್ಚಾಗಿದೆ. ಲೈಕ್ಸ್ಗಾಗಿ ಅಸಭ್ಯವಾಗಿ ಹುಡುಗಿಯರ ಫೋಟೋ ವಿಡಿಯೋ ತೆಗೆದಿದ್ದ ಕೀಚಕನಿಗಾಗಿ ಖಾಕಿ ಬಲೆ ಬೀಸಿದೆ. ಏನಿದು ಡರ್ಟಿ ಸ್ಟೋರಿ? ಇಲ್ಲಿದೆ ಡೀಟೇಲ್ಸ್. ನಮ್ಮ ಮೆಟ್ರೋದಲ್ಲಿ ಹುಡುಗಿಯರ ವಿಡಿಯೋ ರೆಕಾರ್ಡ್. ವಿಡಿಯೋ ವೈರಲ್ ಮಾಡಿದ ಕ್ರಿಮಿಗಾಗಿ ಖಾಕಿ ಹುಡುಕಾಟ. ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಕ್ರಿಮಿನಲ್ಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಇಲ್ಲೊಬ್ಬ ಕೀಚಕ ಮೆಟ್ರೋದಲ್ಲಿ ಓಡಾಡುವಾಗ ಹುಡುಗಿಯರ ಆಕ್ಷೇಪಾರ್ಹ ವಿಡಿಯೋ ಮಾಡಿದ್ದಾನೆ. ಅದನ್ನ ಇನ್ಸ್ಟಾಗ್ರಾಮ್ ತನ್ನ ಖಾತೆಯಲ್ಲಿ ಅಪ್ಲೋಡ್ ಮಾಡಿದ್ದಾನೆ. ಇದನ್ನ ನೋಡಿದ ಸಾರ್ವಜನಿಕರು ಈ ಕಾಮಕ್ರಿಮಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಬ್ಬ ಚಪ್ರಿ ನನ್ನ ಮಗ ಒಂದು ಇನ್ಸ್ಟಾ ಅಕೌಂಟ್ ಓಪನ್ ಮಾಡಿದ್ದಾನೆ. ಅದರಲ್ಲಿ ನೇಮ್ ಕೊಟ್ಟಿರೋದೇನಂದ್ರೆ ನಮ್ಮ ಬೆಂಗಳೂರು ಕ್ಲಿಕ್ಸ್ ಅಂತ ಹೇಳ್ಬಿಟ್ಟು ಬರೀ ಯಾವ ತರ ವಿಡಿಯೋಸ್ ಅಪ್ಲೋಡ್ ಮಾಡಿದಾನೆ ಅಂತಂದ್ರೆ, ಇದರಲ್ಲಿ ನಾಳೆ ದಿನ ನಿಮ್ಮ ಅಕ್ಕ ಮತ್ತೆ ತಂಗಿ ಕೂಡ ಇರ್ಬೋದು, ಹುಷಾರಾಗಿರ್ರಿ. ಫಸ್ಟ್ ಈ ಅಕೌಂಟ್ ನ ರಿಪೋರ್ಟ್ ಮಾಡಿ, ಆಮೇಲೆ ನೋಡ್ಕೊಳ್ಳೋಣ. ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಅವರಿಗೂ ಆದಷ್ಟು ಟ್ಯಾಗ್ ಮಾಡಿ ಈ ವಿಡಿಯೋದಲ್ಲಿ. ಆದಷ್ಟು ಬೇಗ ಈ ಪ್ರೊಫೈಲ್ ನ ಡೌನ್ ಮಾಡಿಸಲೇಬೇಕು. ಈ ರೀತಿ ಜನ ಕಿಡಿಕಾರ್ತಿರೋದು ಮೆಟ್ರೋ ಚಿಕ್ಸ್ ಎಂಬ ಖಾತೆದಾರನ ವಿರುದ್ಧ. ಈತನ ಖಾತೆ ಹೆಸರು ನೋಡಿ, ಎಷ್ಟು ಅಸಭ್ಯವಾಗಿದೆ. ಈ ನೀಚನ ಮನಸ್ಥಿತಿ ಅನ್ನೋದನ್ನ ಸಾರಿ ಹೇಳುತ್ತೆ. ಈತ ಯಾರು ಅನ್ನೋ ವಿಚಾರ ಇನ್ನೂ ಗೊತ್ತಾಗಿಲ್ಲ. ಅನೇಕ ದಿನಗಳಿಂದ ಮೆಟ್ರೋದಲ್ಲಿ ಓಡಾಡುತ್ತಾ ಮೆಟ್ರೋ ನಿಲ್ದಾಣಗಳಲ್ಲಿ ಹುಡುಗಿಯರ ವಿಡಿಯೋ ರೆಕಾರ್ಡ್ ಮಾಡಿದ್ದಾನೆ. ಸುಮಾರು 13 ವಿಡಿಯೋಗಳನ್ನ ಮಾಡಿ ಒಂದಕ್ಕೊಂದು ಬಣ್ಣ ಬಣ್ಣದ ಪದಗಳನ್ನ ಬರೆದಿದ್ದ. ಈ ವಿಡಿಯೋ ನೋಡಿದ ಎಷ್ಟೋ ಜನ ಸುಮ್ಮನಿದ್ರು. ಆದ್ರೆ ಕೆಲವರು ಇದನ್ನ ವಿರೋಧಿಸಿ ವಿಡಿಯೋ ಮಾಡಿದ್ರು. ಬಳಿಕ ಈ ವಿಚಾರ ವೈರಲ್ ಆಗ್ತಿದ್ದಂತೆ ಬನಶಂಕರಿ ಪೊಲೀಸರು ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿ ಆರೋಪಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಮಹಿಳಾ ಪ್ರಯಾಣಿಕರ ಒಂದು ಅವರ ಗೊತ್ತಾಗ್ಲಾರ್ದ ಹಾಗೆ ಅವರ ಒಂದು ಚಿತ್ರೀಕರಣ ಮಾಡಿ ಆ ಫೋಟೋಗಳು ಮತ್ತು ವಿಡಿಯೋಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಹರಿಬಿಡುವ ಮೂಲಕ ಅಪರಾಧವೆಸಗಿದ್ದಾರೆ ಎಂದು ನಮ್ಮ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಪ್ರಕರಣ ದಾಖಲಾಗಿದೆ. ಪ್ರಕರಣ ವಾಯರಿಸಮ್ ಹಾಗೂ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಅಡಿಯಲ್ಲಿ ವಾಯರಿಸಮ್ BNSದು ಹಾಗೂ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ ಅಡಿಯಲ್ಲಿ ದಾಖಲು ಮಾಡಿಕೊಳ್ಳಲಾಗಿದೆ. ಏನೇ ಹೇಳಿ, ಮೆಟ್ರೋದಲ್ಲಿ ಮಹಿಳೆಯರ ಸೇಫ್ಟಿಗೆ ಆಗಾಗ ಇಂತಹ ಕಿಡಿಗೇಡಿಗಳಿಂದ ಸಮಸ್ಯೆ ಆಗ್ತಾನೆ ಇದೆ. ಪೊಲೀಸರಿಗೆ ಆರೋಪಿ ಸಿಕ್ಕಿ ಬಿದ್ದ ಬಳಿಕ ಈತನ ಅಸಲಿ ವಿಚಾರ ಬಯಲಾಗಬೇಕಿದೆ. ಈ ಕಾಮುಕ ಯಾರು, ಎಲ್ಲಿಯವನು, ಇನ್ನೂ ಎಷ್ಟೆಷ್ಟು ಡಾರ್ಕ್ ಸೀಕ್ರೆಟ್ಸ್ ಅಡಗಿದೆ ಅನ್ನೋದು ಬಯಲಾಗಬೇಕಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.